ರಾಜ್ಯದಲ್ಲಿ ಡ್ರಗ್ಸ್ ಸಪ್ಲೈ ಜಾಸ್ತಿ ಆಗ್ತಿದೆ. ಎಸ್ಪೆಷಲಿ ಈಗ ಆಂಬ್ಯುಲೆನ್ಸ್ ನಲ್ಲೂ ಕೂಡ ಡ್ರಗ್ಸ್ ಸಪ್ಲೈ ಮಾಡಲಾಗ್ತಾ ಇತ್ತು. ಆಂಬ್ಯುಲೆನ್ಸ್ ಡ್ರೈವರ್ ಏನಿದ್ದಾನೆ, ಆಂಬ್ಯುಲೆನ್ಸ್ ನಲ್ಲಿ ಡ್ರಗ್ಸ್ ಅನ್ನ ಸಪ್ಲೈ ಮಾಡ್ತಾ ಇದ್ದ. ದಕ್ಷಿಣ ಕನ್ನಡದ ಬೆಳ್ತಂಗಡಿಯ ಬಾಬಾ ಆಂಬ್ಯುಲೆನ್ಸ್ ಚಾಲಕ ಡ್ರಗ್ಸ್ ಸಾಗಾಟ ಮಾಡ್ತಾ ಇದ್ದಿದ್ದು. ಡ್ರಗ್ಸ್ ಸಾಗಾಟ ಕೇಸಲ್ಲಿ ಆಂಬ್ಯುಲೆನ್ಸ್ ಡ್ರೈವರ್ ಜಲೀಲ್ಗೆ ಶೋಧ ಕಾರ್ಯ ನಡೆಸಲಾಗ್ತಾ ಇದೆ. ಇತ್ತೀಚೆಗೆ ಬಾಗಲಕೋಟೆಯಲ್ಲಿ 1 ಕೋಟಿಯ ಡ್ರಗ್ಸ್ ಅನ್ನ ಸೀಸ್ ಮಾಡಿದ್ರು ಪೊಲೀಸರು. ಡ್ರಗ್ಸ್ ಸೀಸ್ ಮಾಡ್ತಾ ಇದ್ರು ಮಂಗಳೂರು ಪೊಲೀಸರು. ಪ್ರಕರಣ ಸಂಬಂಧ 3 ಬಂಧಿಸಿದ್ರು, ತನಿಖೆ ನಡೆಸ್ತಾ ಇದ್ರು. ಆ ಸಂದರ್ಭದಲ್ಲಿ ಪ್ರಕರಣದ 4ನೇ ಆರೋಪಿಯಾಗಿದ್ದಾನೆ ಈ ಒಂದು ಆಂಬ್ಯುಲೆನ್ಸ್ ಚಾಲಕ ಜಲೀಲ್. ಪ್ರಕರಣದ 4ನೇ ಆರೋಪಿ ಆಂಬ್ಯುಲೆನ್ಸ್ ಡ್ರೈವರ್ ಜಲೀಲ್. ದಕ್ಷಿಣ ಕನ್ನಡ ಜಿಲ್ಲೆಗೆ ಡ್ರಗ್ಸ್ ಸಪ್ಲೈ ಮಾಡ್ತಾ ಇದ್ದ ಈತ ಅನ್ನುವಂಥ ಮಾಹಿತಿ ಲಭ್ಯ ಆಗಿದೆ. ಆಂಬ್ಯುಲೆನ್ಸ್ ಜೊತೆಗೆ ಪರಾರಿಯಾಗಿರುವ ಜಲೀಲ್ಗೆ ಶೋಧ ಕಾರ್ಯ ಮುಂದುವರೆದಿದೆ. ಸಮಾಜ ಸೇವೆಯ ಹೆಸರಲ್ಲಿ ಈತ ಆಂಬ್ಯುಲೆನ್ಸ್ ಅನ್ನ ಓಡಿಸ್ತಾ ಇದ್ದ. ಸಮಾಜ ಸೇವೆ ಮಾಡ್ತಾ ಇದ್ದೀನಿ, ಜೀವ ಉಳಿಸೋ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಂಡು ಬಿಂಬಿಸ್ಕೊಂಡು ಬರ್ತಾ ಇದ್ದ. ಆದ್ರೆ ಅದೇ ಆಂಬ್ಯುಲೆನ್ಸ್ ನಲ್ಲಿ ಡ್ರಗ್ಸ್ ಸಾಗಿಸ್ತಾ ಇದ್ದ ಜಲೀಲ್. ಅಲ್ತಾಫ್ ಹಾಗೂ ಮುಸ್ತಾಫಾ ಜೊತೆಗೆ ಈತ ಡ್ರಗ್ಸ್ ವ್ಯವಹಾರವನ್ನ ಹೊಂದಿದ್ದಂತೆ. ಮಂಗಳೂರು ಭಾಗದಲ್ಲಿ ಡ್ರಗ್ಸ್ ಅನ್ನ ಸಪ್ಲೈ ಮಾಡ್ತಾ ಇದ್ದಂಥದ್ರಲ್ಲಿ ಈತನೂ ಕೂಡ ಒಬ್ಬ. ಅದರ ಜೊತೆಗೆ ಆಂಬ್ಯುಲೆನ್ಸ್ ಅಂದ ತಕ್ಷಣ ಪೊಲೀಸರು ಆದಷ್ಟು ಚೆಕಿಂಗ್ಸ್ ಅನ್ನೆಲ್ಲ ಜಾಸ್ತಿ ಮಾಡೋಕ್ ಹೋಗೋದಿಲ್ಲ. ಎಮರ್ಜೆನ್ಸಿ ಕೇಸಸ್ ಇರುತ್ತೆ, ಸೈರನ್ ಹಾಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳ್ಕೊಂಡು ದಾರಿಯನ್ನ ಕ್ಲಿಯರ್ ಮಾಡಿಕೊಟ್ಬಿಡ್ತಾರೆ. ಮತ್ತೆ ಆಂಬ್ಯುಲೆನ್ಸ್ ನನ್ನ ತಡೆ ನಿಲ್ಲಿಸಿ ಅಲ್ಲಿ ಪರಿಶೀಲನೆ ಮಾಡುವಂಥದ್ದು ಬಹಳ ಕಮ್ಮಿ. ಹಾಗಾಗಿ ಈತ ಏನ್ ಮಾಡ್ತಾರೆ, ಆಂಬ್ಯುಲೆನ್ಸ್ ಚಾಲಕನಾಗಿ ಆಂಬ್ಯುಲೆನ್ಸ್ ನಲ್ಲೇ ಇದ್ದು ಆತ ಆಂಬ್ಯುಲೆನ್ಸ್ ಮೂಲಕನೇ ಸಾಕಷ್ಟು ಭಾಗಗಳಿಗೆ ಈ ಒಂದು ಡ್ರಗ್ಸ್ಗಳನ್ನ ಸಪ್ಲೈ ಮಾಡ್ತಾ ಇದ್ದ ಅನ್ನುವಂಥದ್ದು ಈಗ ಬೆಳಕಿಗೆ ಬಂದಿದೆ. 1 ಕೋಟಿ ಡ್ರಗ್ಸ್ ಅನ್ನ ಪೊಲೀಸರು ಜಪ್ತಿ ಮಾಡಿದಂತಹ ಸಂದರ್ಭದಲ್ಲಿ ಈ ವಿಚಾರ ಬೆಳಕಿಗೆ ಬಂದಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ ಕಿಶನ್ ಶೆಟ್ಟಿ, ಈ ಜಲೀಲ್ ಮೂಲತಃ ಎಲ್ಲಿ, ಅವನು ಯಾವ ರೀತಿ ಈ ಒಂದು ಡ್ರಗ್ಸ್ ಸಪ್ಲೈ ಮಾಡ್ತಾ ಇದ್ದ, ಮತ್ತೆ ಎಷ್ಟು ವರ್ಷಗಳಿಂದ ಈತ ಆಂಬ್ಯುಲೆನ್ಸ್ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದ? ಧನುಶ್ರೀ, ಕಳೆದ 16 ವರ್ಷಗಳಿಂದ ಈ ಜಲೀಲ್ ಬೆಳ್ತಂಗಡಿ ಭಾಗದಲ್ಲಿ ಆಂಬ್ಯುಲೆನ್ಸ್ ಚಾಲಕನಾಗಿ ಹೆಸರನ್ನು ಗಳಿಸಿದ. ಬಾಬಾ ಆಂಬ್ಯುಲೆನ್ಸ್ ಅಂತ ಹೇಳಿದ್ರೆ ಬೆಳ್ತಂಗಡಿಯಲ್ಲಿ ಜನಜನಿತವಾದಂತಹ ಹೆಸರು. ಯಾಕಂದ್ರೆ ಅಷ್ಟರ ವೇಗದಲ್ಲಿ ಆಂಬ್ಯುಲೆನ್ಸ್ ಓಡಿಸಿನಲ್ಲಿ ಪರಿಣಿತನಾಗಿದ್ದ. ಅತ್ಯಂತ ತುರ್ತಾಗಿ ಅಥವಾ ಅರ್ಜೆಂಟ್ ಆಗಿ ಮಂಗಳೂರು ಆಸ್ಪತ್ರೆಗೆ ಹೋಗ್ಬೇಕಂತ ಹೇಳಿದ್ರೆ ಎಲ್ಲರೂ ಕೂಡ ಈ ಬಾಬಾ ಆಂಬ್ಯುಲೆನ್ಸ್ ನ ಜಲೀಲನ್ನೇ ಕರೆ ಮಾಡ್ತಾ ಇದ್ರು. ಅಷ್ಟರ ಮಟ್ಟಿಗೆ ಪ್ರಸಿದ್ಧಿಯನ್ನು ಹೊಂದಿದ್ದ. ಜೊತೆಗೆ ಉಚಿತ ಸೇವೆಯನ್ನು ಕೂಡ ಕೊಡ್ತಾ ಇದ್ದ. ಒಂದು ರೀತಿಯಾಗಿ ಒಳ್ಳೆಯವನಾಗಿ, ಒಳ್ಳೆಯ ರೀತಿ ಬಿಂಬಿತನಾಗಿದ್ದ ಇಡೀ ಸಮಾಜದಲ್ಲಿ. ಆದ್ರೆ ಇದೀಗ ಆತನ ನಿಜ ಬಣ್ಣ ಬಯಲಾಗಿದೆ. ಈಗ ಬೆಳ್ತಂಗಡಿ ಜನತೆ ಒಂದು ಅಕ್ಷರದಲ್ಲಿ ಬೆಚ್ಚಿ ಬಿದ್ದಿದ್ದಾರೆ ಅಂತ ಹೇಳ್ಬೋದು. ಇತ್ತೀಚೆಗಷ್ಟೇ ಮಂಗಳೂರಿನ ಪೊಲೀಸರು ಬಾಗಲಕೋಟೆಯಲ್ಲಿ ಸುಮಾರು 5 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಅನ್ನ ವಶಪಡಿಸಿಕೊಂಡಿದ್ರು. ಅದು ದೆಹಲಿಯಿಂದ ತಂದಂತಹ ಡ್ರಗ್ಸ್ ಮತ್ತು ಮಂಗಳೂರಿನ ವಿವಿಧ ಕಾಲೇಜುಗಳಿಗೆ, ಇಡೀ ಜಿಲ್ಲೆಯಲ್ಲಿ ವಿದ್ಯಾರ್ಥಿಗಳಿಗೆ, ಯುವ ಸಮುದಾಯಕ್ಕೆ ಗುರಿಯಾಗಿಸಿಕೊಂಡು ಕೊಡಬೇಕಾದಂತಹ ಡ್ರಗ್ಸ್. ಅದು ಸುಮಾರು 3 ಮಂದಿಯನ್ನ ಅರೆಸ್ಟ್ ಮಾಡಿದ್ರು. ಒಬ್ಬ ಬಂಗಾಡಿಯವ ಮೊಹಮ್ಮದ್ ಅಲ್ತಾಫ್ ಅಂತೇಳಿ, ಮತ್ತೊಬ್ಬ ಇಂದಬೆಟ್ನವ ಮೊಹಮ್ಮದ್ ಮುಸ್ತಾಫಾ ಅಂತೇಳಿ, ಜೊತೆಗೆ ಇನ್ನೊಬ್ಬ, ಒಟ್ಟು 3 ಮಂದಿಯನ್ನ ಅರೆಸ್ಟ್ ಮಾಡಿದ್ರು. ಪ್ರಕರಣದ ತನಿಖೆಯನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಪೊಲೀಸರಿಗೆ 4ನೇ ಹೆಸರು ಕೇಳಿ ಬಂದಿರುವಂತದ್ದು. ಅದು ಬಾಬಾ ಆಂಬ್ಯುಲೆನ್ಸ್ ನ ಜಲೀಲ್ ಎಂಬಾತನ ಹೆಸರು. ಹಾಗಾಗಿ ಆತನ ಪತ್ತೆಗೆ ಪೊಲೀಸರೀಗ ಬಲೆ ಬೀಸಿದ್ದಾರೆ. ಜೊತೆಗೆ ಆತ ತನ್ನ ಆಂಬ್ಯುಲೆನ್ಸ್ ನಲ್ಲಿ ಮಂಗಳೂರಿನ ಹಲವು ಭಾಗಕ್ಕೆ ಮತ್ತು ಬೆಳ್ತಂಗಡಿಯ ಹಲವು ಭಾಗಕ್ಕೆ ಡ್ರಗ್ಸ್ ಅನ್ನ ಈತನೇ ಸಪ್ಲೈ ಮಾಡ್ತಾ ಇದ್ದ ಖಚಿತ ಮಾಹಿತಿ ಸದ್ಯಕ್ಕೆ ಪೊಲೀಸರಿಗೆ ಲಭ್ಯ ಆಗ್ತಾ ಇದೆ. ಯಾವಾಗ ಆ 3 ಮಂದಿ ಅರೆಸ್ಟ್ ಆಯ್ದ್ರು, ಅದೇ ದಿನ ತನ್ನ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡಿಕೊಂಡು ಆಂಬ್ಯುಲೆನ್ಸ್ ಜೊತೆಗೆ ಈ ಜಲೀಲ್ ಪರಾರಿಯಾಗಿದ್ದಾನೆ, ನಾಪತ್ತೆಯಾಗಿದ್ದಾನೆ. ಹಾಗಾಗಿ ಆತನ ತೀವ್ರವಾದ ಹುಡುಕಾಟದಲ್ಲಿ ಸದ್ಯಕ್ಕೆ ಪೊಲೀಸರಿದ್ದಾರೆ. ನೀವು ಹೇಳ್ದಾಗೆ ಸಾಮಾನ್ಯವಾಗಿ ಆಂಬ್ಯುಲೆನ್ಸ್ ಹೇಳಿದ್ರೆ ಅದು ಕೂಡ ಸೈರನ್ ಹಾಕಿ ಕೊಡುವಂತಹ ಆಂಬ್ಯುಲೆನ್ಸ್ ಹೇಳಿದ್ರೆ ಪೊಲೀಸರು ಕೂಡ ಅದಕ್ಕೆ ದಾರಿ ಮಾಡಿ ಕೊಡ್ತಾರೆ. ಯಾವುದೇ ಕಾರಣಕ್ಕೂ ಅದನ್ನ ತಡೆದು ತಪಾಸಣೆ ಮಾಡುವಂತ ಪ್ರಕ್ರಿಯೆಗೆ ಕೂಡ ಅವರು ಹೋಗೋದಿಲ್ಲ. ಯಾಕಂದ್ರೆ ಅಲ್ಲಿ ಓರ್ವ ರೋಗಿಯ ಜೀವ ಮುಖ್ಯ ಆಗತ್ತೆ. ಆದ್ರೆ ಇದೇ ಒಂದು ಉದ್ದೇಶವನ್ನು ಇಟ್ಕೊಂಡು ಮತ್ತು ಇದೇ ಲಾಭವನ್ನ ಪಡ್ಕೊಂಡಂತಹ ಜಲೀಲ್ ಸಾಕಷ್ಟು ಸಮಯಗಳಿಂದ ಈ ಡ್ರಗ್ಸ್ ಅನ್ನ ಸಪ್ಲೈ ಮಾಡ್ತಾ ಇದೆ ಎಂಬ ಮಾಹಿತಿಗಳು ಸದ್ಯಕ್ಕೆ ಪೊಲೀಸರಿಗೆ ಲಭ್ಯ ಆಗ್ತಾ ಇದೆ. ಈ ಶೋಕಿಲಾಲನ ಹಲವು ವಿಡಿಯೋಗಳು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ. ಒಂದು ಈ ರೀತಿಯಾಗಿ ಒಳ್ಳೆಯವನ ರೀತಿಯಾಗಿ ಬಿಂಬಿಸಿ ಹಿಂಭಾಗದ ಮುಖ ಆತನ ಡ್ರಗ್ಸ್ ಪೆಡ್ಲಿಂಗ್ ಮಾಡ್ತಾ ಇರೋದು ಅತ್ಯಂತ ಕರಾಳವಾಗಿ ಕೂಡ ಇಡೀ ತಾಲೂಕಿನ ಹಲವು ಯುವ ಜನರಿಗೆ ಕೂಡ ಡ್ರಗ್ಸ್ ಕೊಟ್ಟಿರೋದು ಕೂಡ ಗೊತ್ತಾಗ್ತಾ ಇದೆ. ಈಗಾಗಲೇ ಬೆಳ್ತಂಗಡಿ ತಾಲೂಕಿನಲ್ಲಿ ಕೂಡ ಹಲವು ಭಾಗದಲ್ಲಿ ಪೊಲೀಸರು
ಈ ಡ್ರಗ್ಸ್ ಪೆಡ್ಲರ್ಗಳನ್ನ ಅಥವಾ ಡ್ರಗ್ಸ್ ಯಾರು ಕನ್ಸ್ಯೂಮ್ ಮಾಡ್ತಾರೆ ಅವರನ್ನ ಬಂಧಿಸಿದ್ದಾರೆ. ಅದರಲ್ಲೂ ಕೂಡ ಕುವೆಟ್ಟು ಗ್ರಾಮದಲ್ಲಿ ಸಾಕಷ್ಟು ಮಂದಿ ಈಗಾಗಲೇ ಪೊಲೀಸ್ ಬಲೆಗೆ ಬಿದ್ದಿದ್ದಾರೆ. ಇದರ ಜೊತೆಗೆ ಹಲವು ಮಂದಿ ಈ ಡ್ರಗ್ಸ್ ಪೆಡ್ಲರ್ ಈತನ ಜೊತೆ ಶಾಮೀಲಾಗಿರೋ ಬಗ್ಗೆ ಮಾಹಿತಿಗಳು ಕೂಡ ಪೊಲೀಸರಿಗೆ ಲಭ್ಯ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಪೊಲೀಸರು ಆತನ ಬಂಧನಕ್ಕೆ ಬಲೆ ಬೀಸಿರುವಂತದ್ದು. ಧನುಶ್ರೀ, ಕಿಶನ್ ಶೆಟ್ಟಿ, ಈಗ ಮಂಗಳೂರು ಭಾಗದಲ್ಲಿ ಕ್ರೈಮ್ ರೇಟ್ಗಳು ಜಾಸ್ತಿ ಆಗ್ತಿದೆ. ಒಂದ್ ಕಡೆ ಮೊನ್ನೆ ಹಲ್ಲೆ, ಮರ್ಡರ್ ಇರಬಹುದು, ಈ ಬೆಳ್ತಂಗಡಿ, ಬಂಟ್ವಾಳ ಈ ಭಾಗದಲ್ಲಿ ಅತಿ ಹೆಚ್ಚು ಕ್ರೈಮ್ ರೇಟ್ಗಳು ಬೆಳಕಿಗೆ ಬರ್ತಾ ಇದೆ. ಅದರ ಜೊತೆಗೆ ಈಗ ಡ್ರಗ್ಸ್ ನ ಸರದಿ ಶುರುವಾಗ್ಬಿಟ್ಟಿದೆ. ಸೊ ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಯಾವ ರೀತಿ ಆಕ್ಷನ್ಸ್ ಗಳಾಗ್ತಾ ಇದೆ ಒಂದ್ ಕಡೆ, ಇನ್ನೊಂದು ಈ ಡ್ರಗ್ಸ್ ಜಾಲ ಬರೀ ಜಲೀಲ್ ಮಾತ್ರ ಅಲ್ಲ, ಇವನ್ ಹಿಂದೆ ಸಾಕಷ್ಟು ಜನರ ಕೈವಾಡ ಇರುವಂತದ್ದು ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಒಬ್ಬ 1 ಕೋಟಿ, ಒಂದ್ 2-3 ಜನ 1 ಕೋಟಿ ಡ್ರಗ್ಸ್ ಸಪ್ಲೈ ಮಾಡ್ತಾರೆ ಅಂತಂದ್ರೆ ಇವ್ರ ಹಿಂದೆ ಒಂದು 10ರಿಂದ 15 ಜನ ಇದ್ದೇ ಇರ್ತಾರೆ. ಅದ್ರ ಬಗ್ಗೆ ತನಿಖೆಗಳಾಗ್ತಾ ಇದೆಯಾ, ಹೇಗೆ ಟ್ರ್ಯಾಕ್ ಮಾಡ್ತಾ ಇದ್ದಾರಾ? ಖಂಡಿತ ಮಂಗಳೂರು ಪೊಲೀಸರು ಡ್ರಗ್ಸ್ ವಿರುದ್ಧ ಸಮರ ಸಾರಿದ್ದಾರೆ. ಅದರ ಫಲಶ್ರುತಿ ಎಂಬಂತೆ ಸಾಕಷ್ಟು ಮಂದಿ ಈಗಾಗಲೇ ಡ್ರಗ್ಸ್ ಪೆಡ್ಲರ್ಗಳನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಈ 5 ಕೋಟಿ ಡ್ರಗ್ಸ್ ಅದರ ಪತ್ತೆ ಬಹಳಷ್ಟು ರೋಚಕವಾಗಿದೆ. ಯಾಕೆಂದ್ರೆ ಮಂಗಳೂರಿನ ಹಲವು ಭಾಗದಲ್ಲಿ ಸಣ್ಣ ಪುಟ್ಟ ಡ್ರಗ್ ಪೆಡ್ಲರ್ಗಳನ್ನ ವಶ ಪಡ್ಕೊಂಡು ಅವರ ವಿಚಾರಣೆ ಮಾಡಿದ ಸಂದರ್ಭದಲ್ಲಿ ಈ ದೊಡ್ಡ ಮಟ್ಟಿನ ಡ್ರಗ್ ಪೆಡ್ಲರ್ಗಳ ಇರುವಿಕೆ ಗೊತ್ತಾಗಿತ್ತು. ಅದೇ ಕಾರಣಕ್ಕಾಗಿ ಬಾಗಲಕೋಟೆಯಲ್ಲಿ ಮಿಂಚಿನ ಕಾರ್ಯಾಚರಣೆ ಮಾಡಿದಂತ ಪೊಲೀಸರು ಆ 3 ಅರೆಸ್ಟ್ ಮಾಡಿದ್ರು. ಇವರೇ ಮಂಗಳೂರು ನಗರಕ್ಕೆ ಅತಿ ಮುಖ್ಯವಾಗಿ ಡ್ರಗ್ ಅನ್ನ ಸಪ್ಲೈ ಮಾಡ್ತಾ ಇರುವಂತಹ ಅತಿ ದೊಡ್ಡ ಪೆಡ್ಲರ್ಗಳು. ಇವರ ಹಿಂದೆ ಕೂಡ ಕಿಂಗ್ ಪಿನ್ಗಳು ಇದ್ದಾರೆ. ಸಂಪರ್ಕ ಕಡಿತಗೊಂಡಿದೆ. ನೀವು ನೋಡ್ತಾ ಇದ್ರಲ್ಲ, ಈತನೇ ಆತ ಆಂಬ್ಯುಲೆನ್ಸ್ ಬಾಬಾ ಅಂತ ಫೇಮಸ್ ಆಗಿದ್ದಂತೆ. ಅಂದ್ರೆ ಅತಿ ಹೆಚ್ಚು ಸ್ಪೀಡ್ ನಲ್ಲಿ ಹೋಗಿ ಮಂಗಳೂರಿನಲ್ಲಿ ರೈಟ್ ಟೈಮಿಗೆ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿಸ್ತಾ ಇದ್ದಂತೆ. ಬಟ್ ಈತ ಹೀರೋ ರೀತಿ ಪೋಸ್ ಕೊಡ್ಕೊಂಡು ಹಿಂದ್ಗಡೆ ಈ ರೀತಿ ಡ್ರಗ್ಸ್ ಜಾಲದಲ್ಲಿ ಸಿಕ್ಕಾಕೊಂಡಿದ್ದಾನೆ. ಅದನ್ನ ಟ್ರ್ಯಾಕ್ ಮಾಡುವಂತ ಕೆಲಸಗಳು ಕೂಡ ಆಗ್ತಾ ಇದೆ. ಮಹಾನಗರಕ್ಕೆ ಎಂಟ್ರಿ ಕೊಡ್ತಿದೆ ಚಿರತೆ. ಜನರಲ್ಲಿ ಆತಂಕ, ಕ್ಷಣಕ್ಕೂ ಭಯ. ಸಿಸಿಟಿವಿ ದೃಶ್ಯ, ಬೆಚ್ಚಿಬಿದ್ದ ನಿವಾಸಿಗಳು. ಬೆಂಗಳೂರಿನಲ್ಲಿ ಚಿರತೆಯ ಸ್ಟೋರಿ ಇದು. ಬೆಂಗಳೂರಿನಲ್ಲಿ ಮತ್ತೆ ಕಾಣಿಸ್ತಿದೆ ಚಿರತೆ. ಕಳೆದ ವಾರ ಬ್ಯಾಡ್ರಹಳ್ಳಿ ಆಯಿತು, ಈಗ ಬನಶಂಕರಿಯ ಸರದಿ. ಬನಶಂಕರಿಯ ಕರಿಯನಪಾಳ್ಯ ಸುತ್ತಮುತ್ತ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಭಾರತ್ ನಗರದಲ್ಲಿ ಮೊನ್ನೆ ಬ್ಯಾಡ್ರಹಳ್ಳಿಯಲ್ಲಿ ಚಿರತೆ ಕಾಣಿಸ್ಕೊಳ್ತು. ಅಲ್ಲೂ ಕೂಡ ಕಾರ್ಯಾಚರಣೆಯನ್ನ ಮಾಡ್ತಾನೆ ಬಂದ್ರು. ಬೋನ ಇಟ್ಟಿದ್ದೇ ಬಂತು. ಮಾತ್ರ ಅಲ್ಲಿದ್ದಂಥ ಬೀದಿ ನಾಯಿಗಳ ಬೋನೊಳಗೆ ಬಿತ್ತು ಬಿಟ್ರೆ ಅಲ್ಲಿನ ಚಿರತೆ ಮಾತ್ರ ಸರಿ ಹಿಡಿಯೋಕ್ಕಾಗಿಲ್ಲ. ಈಗ ಬನಶಂಕರಿಯಲ್ಲಿ ನಿನ್ನೆ ಸಂಜೆ 6:45ರಲ್ಲಿ ಒಂದು ಚಿರತೆ ಕಾಣಿಸ್ಕೊಂಡಿದೆ. ರಾತ್ರಿಯೆಲ್ಲ ನಿದ್ದೆ ಕೆಟ್ಟು ಆತಂಕದಲ್ಲಿ ಜೀವನ ನಡೆಸ್ತಾ ಇದ್ದಾರೆ ಆ ಭಾಗದ ಜನರು. ಹೊರಗೆ ಬರೋಕ್ಕೂ ಆಗದೆ ಭಯ ಬೀಳ್ತಾ ಇದ್ದಾರೆ. ಯಾವ ಕ್ಷಣದಲ್ಲಿ ಎಲ್ಲ ಅಡಗಿ ಕೂತಿದ್ಯೋ, ಯಾವಾಗ ನಮ್ಮ ಮೇಲೆ ಬಂದು ಅಟ್ಯಾಕ್ ಮಾಡುತ್ತೋ ಅನ್ನುವಂಥ ಜೀವ ಭಯದಲ್ಲಿ ಅಲ್ಲಿನ ನಿವಾಸಿಗಳಿರುವಂಥದ್ದು. ನೀವು ಸ್ಕ್ರೀನಲ್ಲಿ ನೋಡ್ತಾ ಇದ್ರ, ಅಲ್ಲಿರುವಂತಹ ಬೀದಿ ನಾಯಿಗಳನ್ನ ಟಾರ್ಗೆಟ್ ಮಾಡಿಕೊಂಡು ಆ ಚಿರತೆ ಏನಿದೆ ಅದರಲ್ಲೂ ಒಂದು ಬೀದಿ ನಾಯಿಯನ್ನ ಹೊತ್ಕೊಂಡು ಹೋಗ್ಬಿಟ್ಟಿದೆ. ಸೊ ನಿನ್ನೆ ರಾತ್ರಿ ಆಗಿರುವಂತಹ ಒಂದು ಘಟನೆ. ಸೊ ಹಾಗಾಗಿ ಆ ಭಾಗದ ಜನರಲ್ಲಿ ಭಯದ ವಾತಾವರಣ ನಿರ್ಮಾಣ ಆಗಿದೆ. ಫೆಬ್ರವರಿ 2ರಂದು ರಾತ್ರಿ 3 ಗಂಟೆ ಸುಮಾರಿಗೆ ಕಾಣಿಸ್ಕೊಂಡಿದ್ದ ಚಿರತೆ ಈಗ ನಿನ್ನೆ ಮತ್ತೆ ಕಾಣಿಸ್ಕೊಂಡಿದೆ. ಅಂದ್ರೆ ಸುಮಾರು ತಿಂಗಳ ಹಿಂದೆ ಈ ಭಾಗದಲ್ಲಿ ಚಿರತೆ ಕಾಣಿಸ್ಕೊಂಡಿತ್ತು. ಬಟ್ ಇಲ್ಲಿ ಅರಣ್ಯ ಇಲಾಖೆಯವರ ವೈಫಲ್ಯ ಎದ್ದು ಕಾಣಿಸ್ತಾ ಇದೆ. ಯಾಕಂದ್ರೆ ಸ್ಟ್ರಿಕ್ಟ್ ಆಗಿ ಕಳೆದ ಕೆಲ ತಿಂಗಳ ಹಿಂದೆಯೇ ಅಷ್ಟೇ ಚಿರತೆ ಕಾಣಿಸ್ಕೊಂಡಂತಹ ಸಂದರ್ಭದಲ್ಲಿ ಕೋಂಬಿಂಗ್ ಮಾಡುವಂತ ಕೆಲಸ ಆಗಬೇಕಿತ್ತು. ಮತ್ತೆ ಅಲ್ಲಿ ಗಿಡಗಂಟಿಗಳಿರಬಹುದು ಅಥವಾ ಪೊದೆಗಳಿರಬಹುದು, ಅವುಗಳನ್ನ ತೆರವುಗೊಳಿಸುವಂತಹ ಕೆಲಸಗಳಾಗಬೇಕು. ಅದೆಲ್ಲ ಆಗಿಲ್ಲ. ಈಗ ಮತ್ತೆ ಅದೇ ಭಾಗದಲ್ಲಿ ಚಿರತೆ ಕಾಣಿಸ್ಕೊಂಡಿದೆ. ಚಿರತೆ ಭಯದ ಬಗ್ಗೆ ಜನರು ಯಾವ ರೀತಿ ಅವರ ಒಪಿನಿಯನ್ ಅನ್ನ ಹೇಳ್ತಾ ಇದ್ದಾರೆ, ಅವ್ರ ಜೊತೆಗೆ ನಮ್ಮ ಪ್ರತಿನಿಧಿ ಮುನಿರಾಜು ಮಾತನಾಡಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಬೆಂಗಳೂರು ಹೊರವಲಯದಲ್ಲಿ ಮತ್ತೆ ಚಿರತೆ ಪ್ರತ್ಯಕ್ಷ ಆಗಿದೆ. ನಗರದ ಏನು ಬನಶಂಕರಿ 6ನೇ ಹಂತದಲ್ಲಿರುವಂತಹ ಕರಿಯಣ್ಣನ ಪಾಳ್ಯ ಏನಿದೆ, ಈ ಒಂದು ಭಾಗದಲ್ಲಿ ನಿನ್ನೆ ಸಂಜೆ ಸುಮಾರು 6:30ರಿಂದ 7 ಗಂಟೆ ಸುಮಾರಿಗೆ ಈ ಒಂದು ಚಿರತೆ ಕೂಡ ಕಾಣಿಸಿಕೊಂಡಿರೋದು ನಾವೀಗ ನೋಡಬಹುದು. ಇದು ಏನು ತುರಹಳ್ಳಿ ಫಾರೆಸ್ಟ್ಗೆ ಸೇರುವಂತಹ ಒಂದು ಪ್ರದೇಶ ಇದು. ಈ ಒಂದು ಪ್ರದೇಶದ ಒಂದು ಪಕ್ಕದಲ್ಲೇ ಒಂದು ಲೇಔಟ್ ಇದೆ. ಈ ಒಂದು ಲೇಔಟ್ ನ ಹಂಚಿನಲ್ಲೇ ಚಿರತೆ ಕೂಡ ಕಾಣಿಸಿಕೊಂಡಿರೋದ್ರಿಂದ ಇಲ್ಲಿನ ಸಾರ್ವಜನಿಕರು ಕೂಡ ಒಂದು ತುಂಬಾ ಆತಂಕಕ್ಕೆ ಈಡಾಗಿ ರಾತ್ರಿ ಇಡೀ ಒಂದು ಭಯದಲ್ಲೇ ಒಂದು ಕಾಲ ಕಳೆಯುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಈಗಾಗಲೇ ನೋಡಬಹುದು, ಈ ಒಂದು ಫಾರೆಸ್ಟ್ ಒಂದು ಒಳಭಾಗದಲ್ಲಿ ಒಂದು ಏನು ದಿಣ್ಣೆ ಏನಿದೆ, ಆ ಒಂದು ದಿಣ್ಣೆ ಮೇಲ್ಭಾಗದಲ್ಲಿ ನಿನ್ನೆ ಸಂಜೆ ಚಿರತೆ ಕೂಡ ಕಾಣಿಸಿಕೊಂಡಿರೋದು. ನಂತರ ಸ್ಥಳೀಯರು ಕೂಡ ಅದನ್ನ ಓಡಿಸೋದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟು ಟಾರ್ಚ್ ಗಳನ್ನು ಕೂಡ ಹಾಕಿದ್ದಾರೆ. ಆದ್ರೂ ಕೂಡ ಅದು ಯಾವುದೇ ಒಂದು ಭಯ ಭೀತಿ ಇಲ್ಲದೆ ಮೇಲ್ಭಾಗದಲ್ಲಿ ನಿಂತಿರೋದು ಕೂಡ ಕಂಡು ಜನ ಸ್ವಲ್ಪ ಕಾಲ ಒಂದು ಸ್ವಲ್ಪ ಭಯಭೀತರಾಗಿದ್ರು. ಕೂಡಲೇ ಏನು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಇಲ್ಲಿನ ನಿವಾಸಿಗಳು ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ರಿಂದ ಅರಣ್ಯ ಇಲಾಖೆ ಸಿಬ್ಬಂದಿ ಕೂಡ ಸ್ಥಳಕ್ಕೆ ದೌಡಾಯಿಸಿ ಒಂದು ಪಟಾಕಿಯನ್ನ ಸಿಡಿಸುವ ಮುಖಾಂತರವಾಗಿ ಆ ಒಂದು ಚಿರತೆಯನ್ನ ಓಡಿಸೋದಕ್ಕೆ
ಸಾಕಷ್ಟು ಪ್ರಯತ್ನವನ್ನು ಕೂಡ ಪಟ್ಟಿದ್ದಾರೆ. ಆದರೂ ಕೂಡ ತಡರಾತ್ರಿವರೆಗೂ ಕೂಡ ಅರಣ್ಯ ಇಲಾಖೆ ಅಧಿಕಾರಿಗಳು ಕಾರ್ಯಾಚರಣೆಯನ್ನು ಮಾಡಿ ಅದನ್ನು ಇಲ್ಲಿಂದ ಓಡಿಸುವಂತ ಕೆಲಸವನ್ನು ಕೂಡ ಮಾಡಿರೋದು. ನಂತರ ಈಗಾಗಲೇ ಈ ಒಂದು ಭಾಗದಲ್ಲಿ ಸುಮಾರು 3-4 ಬಾರಿ ಒಂದು ಚಿರತೆ ಪ್ರತ್ಯಕ್ಷ ಆಗ್ತಾ ಇರೋದ್ರಿಂದ ಕೂಡ ಸಾರ್ವಜನಿಕರು ಇಲ್ಲಿನ ನಿವಾಸಿಗಳು ಕೂಡ ಸಾಕಷ್ಟು ಒಂದು ಆತಂಕದಿಂದ ಒಂದು ಜೀವನವನ್ನು ದೂಡುವಂತ ಕೆಲಸ ಕೂಡ ಆಗ್ತಾ ಇದೆ. ನಾವಿಲ್ಲಿ ನೋಡಬಹುದು, ಏನು ಫಾರೆಸ್ಟ್ ನ ಒಂದು ಗ್ರಿಲ್ಸ್ ಏನಿದೆ, ಕಾಂಪೌಂಡ್ ಏನಿದೆ, ಆ ಒಂದು ಕಾಂಪೌಂಡ್ ನಲ್ಲಿ ಒಂದು ಈಗಾಗಲೇ ಫಲಕಗಳನ್ನು ಕೂಡ ಹರಡಿಸಿರೋದನ್ನ ನಾವು ನೋಡಬಹುದು. ಏನು ಚಿರತೆ ಇದೆ, ಹುಷಾರಾಗಿರಿ, ಯಾರು ಕೂಡ ಈ ಭಾಗದಲ್ಲಿ ಬರಬೇಡಿ, ಮತ್ತೆ ಈ ಒಂದು ಭಾಗದಲ್ಲಿ ನಾಯಿಗಳಿಗೆ ಯಾರು ಕೂಡ ಆಹಾರವನ್ನು ಹಾಕಬೇಡಿ ಅಂತ ಹೇಳಿ ಒಂದು ಸ್ಥಳೀಯರೇ ಒಂದು ಸೂಚನಾ ಫಲಕವನ್ನು ಹಾಕಿ ಒಂದು ಕಾಂಪೌಂಡ್ ನ ಗೋಡೆ ಮೇಲೆ ಅಂಟಿಸಿರೋದು ಕೂಡ ನಾವು ನೋಡಬಹುದಾಗಿದೆ. ಅಷ್ಟು ಒಂದು ಚಿರತೆ ಹಾವಳಿ ಈ ಒಂದು ಭಾಗದಲ್ಲಿ ಇರುವಂತದ್ದು. ಏನು ಒಂದು ಭಾಗದಲ್ಲಿ ಅರಣ್ಯದ ಒಂದು ಅಂಚಿನ ಪ್ರದೇಶ ಇದ್ರೆ, ಮತ್ತೊಂದು ಕಡೆ ಇಲ್ಲಿ ಲೇಔಟ್ ಕೂಡ ಇದೆ. ಆದ್ರಿಂದ ಪ್ರತಿ ಬಾರಿ ಈ ಒಂದು ಅರಣ್ಯದ ಅಂಚಿನಿಂದ ಲೇಔಟ್ ನ ಒಳಗಡೆ ಚಿರತೆಗಳು ಎಂಟ್ರಿ ಆಗ್ತಿರೋದ್ರಿಂದ ಕೂಡ ಸಾರ್ವಜನಿಕರು ಒಂದ್ ಸ್ವಲ್ಪ ಭಯಭೀತರಾಗಿ ಇಲ್ಲಿ ಜೀವನ ಕೂಡ ನಡೆಸ್ತಾ ಇದ್ದಾರೆ. ಸರ್, ಈಗ ನಿನ್ನೆ ಸಂಜೆ ಮತ್ತೆ ಚಿರತೆ ಪ್ರತ್ಯಕ್ಷ ಆಗಿದೆ ಅಂತ ಹೇಳಿ ಒಂದು ಮಾಹಿತಿ ಇದೆ. ಎಷ್ಟೊತ್ತಿಗೆ ಕಾಣಿಸ್ಕೊಂಡ್ತು, ಎಲ್ಲಿತ್ತು ಸರ್? ಸರ್ 6:30 ಟೈಮಲ್ಲಿ ಕರೆಕ್ಟಾಗಿ ಫಾರೆಸ್ಟ್ ಎಡ್ಜಲ್ಲಿ ಬಂದು, ಫಾರೆಸ್ಟ್ ಎಡ್ಜಿಂದ ಮನೆಯಿಂದ ಜಸ್ಟ್ ಒಂದು 20 ಅಡಿ ಅಂತರದಲ್ಲೇ ಕೂತಿದೆ. ಅದು ಮುಂಚೆ ಏನು ಮಾಡ್ತಾ ಇತ್ತು, ಇದು ಹೆಚ್ಚು ಕಮ್ಮಿ 2 ವರ್ಷದ ಮರಿ. ಇದು 15 ದಿವಸಕ್ಕೆ ಜಾಗ ಚೇಂಜ್ ಮಾಡ್ತಾ ಇರುತ್ತೆ. ಕಗ್ಲಿಪುರ ರೇಂಜು ಇಲ್ಲೇ ಓಡಾಡ್ತಾ ಇರುತ್ತೆ. ಒಂದು ಕಾಡಂಚಿಗೆ ಬಂದು ಏನು ಮಾಡುತ್ತೆ, ಈ ನಾಯಿ ಹಿಡಿಯೋದಕ್ಕೋಸ್ಕರ ಬರುತ್ತೆ. ಬಂದು ಮಿಡ್ ನೈಟ್ 1 o'clock 2 o'clock ಅಷ್ಟರಲ್ಲಿ ಬರ್ತಾ ಇತ್ತು. ಈಗ ನಿನ್ನೆ ಸಾಯಂಕಾಲದಿಂದ ಏನು ಮಾಡಿದೆ, 6:15 ಬಂದು ಕೂತಿದೆ ಇದು. ಸೊ ಕಾಡಂಚಿನವ್ರಿಗೆಲ್ಲ ಪಾಪ ತುಂಬ ಭಯ ಆಗ್ಬಿಟ್ಟಿದೆ. ಬಂದು ಕೂತು ಏನು ಮಾಡಿದೆ, ನಮಗೆ ಕಾಣಿಸ್ಕೊಂಡು ಅದನ್ನು ಇಮಿಡಿಯೇಟ್ಲಿ ನಾವು ಫಾರೆಸ್ಟ್ ಅವ್ರಿಗೆ, ನಮ್ಮ ಕಾರ್ಯದರ್ಶಿ ಅವರು ಇವರೆಲ್ಲ ಫೋನ್ ಮಾಡಿ ಫಾರೆಸ್ಟ್ ಅವ್ರಿಗೆ ಕರ್ಸಿದೀವಿ. ಕರ್ಸಿ ಸರ್ ಇಲ್ಲಿ ಅದು ಹೆಚ್ಚು ಕಮ್ಮಿ ಒಂದು ಮುಂಚೆನೆ ಬಂದಿದೆ ಅನ್ಸುತ್ತೆ. ನಮ್ಗೆ ಸ್ಪಾಟ್ ಆಗಿದ್ದು 6:45 ಸ್ಪಾಟ್ ಆಗಿದೆ. ಆಮೇಲೆ ಅದನ್ನ ಫಾರೆಸ್ಟ್ ಅವರು ಇಮಿಡಿಯೇಟ್ಲಿ ವಿತಿನ್ 10 minutes ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಬಂದ್ಬಿಟ್ರು. ಬಂದೇನು ಮಾಡಿದ್ರು, ಪಟಾಕಿ ಸಿಡಿಸಿ ಅದನ್ನ ಇದು ಆಚೆ ಕಡೆಗೆ ಪಟಾಕಿ ಸಿಡಿಸಿದ ತಕ್ಷಣ ಹೊಟ್ಟೋಯ್ತದು. ಬಟ್ ಹಿಡಿಯೋ ಪ್ರಯತ್ನ ಮಾಡಿದ್ದಾರೆ ಸರ್, ಮಾಡಿದ್ದಾರೆ ತುಂಬಾ ಹಿಡಿಯೋ ಪ್ರಯತ್ನ ಮಾಡಿದ್ದಾರೆ, ಬಟ್ ಸಿಗ್ತಾ ಇಲ್ಲ ಅದು. ಮತ್ತೆ ಎಷ್ಟು ಬಾರಿ ಪ್ರತ್ಯಕ್ಷ ಆಗ್ತಿದೆ ಲಾಸ್ಟ್? ಸರ್ ಇದು ಲಾಸ್ಟ್ ಒಂದು 6 months ಇಂದ ಒಂದು ಆಗಿತ್ತು ಅನ್ಸುತ್ತೆ. ಒಂದು ನಾಯಿನೇನು ಹಿಡ್ಕೊಂಡು ಹೋಗಿತ್ತು, ಆಮೇಲೆ ಒಂದು ಕೇಜ್ ತಂದಿಟ್ರು. ಕೇಜ್ ತಂದಿಟ್ಮೇಲೆ ಅದು ಈ ಕಡೆ ಬರಲಿಲ್ಲ. ಮತ್ತೆ ಅಗೇನ್ ನಿನ್ನೆ ಪ್ರತ್ಯಕ್ಷ ಆಗಿದೆ. ನಾವಿಲ್ಲಿ ರೆಗ್ಯುಲರ್ ವಾಕ್ ಮಾಡೋರು ಸರ್. ಮೊದಲು ಧೈರ್ಯವಾಗಿ ವಾಕ್ ಮಾಡ್ತಾ ಇದ್ವಿ. ಮನೇಲಿ ಇವಾಗ ಹೇಳ್ಬಿಟ್ಟು ಬರ್ತೀವಿ, ಏನೋ ಲೇಟ್ ಆದರೆ ಬಂದು ಆ ಕಡೆ ಅಂತ ಫಾರೆಸ್ಟ್ ಕಡೆ ಒಂದ್ಸರಿ ಬಂದು ನೋಡ್ಕೊಂಡು ಹೋಗಮ್ಮ ಅಂತ. ಆ ಥರ ಆಗೋಗ್ಬಿಟ್ಟಿದೆ. ನಾವಿಲ್ಲೆಲ್ಲ ಪರ್ಮನೆಂಟ್ ರೆಸಿಡೆಂಟ್ಸು. ಏನಾದರೂ ನಾವು ಇಲ್ಲಿ ಖಾಲಿ ಮಾಡ್ಕೊಂಡು ಹೋಗೋಕ್ಕಾಗಲ್ಲ, ಇಲ್ಲೇ ಇರಬೇಕು. ಎಚ್ಚರಿಕೆ ಫಲಕಗಳನ್ನು ಹಾಕಿದ್ದೀರಾ? ಎಲ್ಲ ಹಾಕಿದೆ ಸರ್, ಎಲ್ಲ ಕ್ಲೀನ್ ಆಗಿ ಇದು ಮಾಡಿರ್ಲಿ ಅಂತ ಸಾರ್ವಜನಿಕರು ಮತ್ತೆ ಇವ್ರಿಗೋಸ್ಕರ. ಬಟ್ ಇದೇನಾದ್ರು ಇದನ್ನ ಎತ್ತರ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ, ಬಟ್ ಇನ್ನೂ ಏನೋ ಆಕ್ಷನ್ಸ್ ಆಗಿಲ್ಲ. ಇದು ಇಲ್ಲಿನ ಸ್ಥಳೀಯರು ಹೇಳ್ತಾ ಇರೋದು. ಏನು ಈಗಾಗಲೇ ಒಂದು ಅರಣ್ಯಕ್ಕೆ ಅಂಚಿನಲ್ಲಿರುವಂತಹ ಒಂದು ಗೋಡೆಯನ್ನು ಎತ್ತರಿಸಬೇಕು ಮತ್ತೆ ಕಾಂಪೌಂಡ್ ಅನ್ನ ನಿರ್ಮಿಸಬೇಕು ಅಂತ ಹೇಳಿ ಇಲಾಖೆಯಿಂದ ಒಂದು ಸ್ವಲ್ಪ ಮುನ್ಸೂಚನೆ ಇದೆ. ಆದ್ರೆ ಅದನ್ನ ಪರ್ಮನೆಂಟ್ ಆಗಿ ಬೇರೆ ಕಡೆ ಸ್ಥಳಾಂತರ ಮಾಡಿ ಇಲ್ಲಿನ ನಿವಾಸಿಗಳು ಏನು ನೆಮ್ಮದಿಯಿಂದ ವಾಸ ಮಾಡೋದಕ್ಕೆ ಒಂದು ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕು ಅಂತ ಹೇಳಿ ನಿವಾಸಿಗಳು ಕೂಡ ಹೇಳ್ತಾ ಇರೋದು. ಕ್ಯಾಮರಾ ಪರ್ಸನ್ ಯೋಗೇಶ್ವರ್ ಜೊತೆ ಮುನಿರಾಜು, ನ್ಯೂಸ್ 8. ಏಕಾಏಕಿ ಕಾರು ಸ್ಫೋಟ ಆಗಿದೆ. ಕಾರು ಛಿದ್ರ ಆಗಿ ಹೋಗ್ಬಿಟ್ಟಿದೆ. ಹಾಗಾದ್ರೆ ಈ ಬ್ಲಾಸ್ಟ್ಗೆ, ಈ ಸ್ಫೋಟಕ್ಕೆ ಕಾರಣ ಏನು? ಕಾರು ಸ್ಫೋಟ ಆಗಿದ್ದು ಕಾರು ಸಂಪೂರ್ಣವಾಗಿ ಛಿದ್ರ ಆಗಿ ಹೋಗಿದೆ. ಹಾಗಾದ್ರೆ ಈ ಬ್ಲಾಸ್ಟ್ಗೆ ಕಾರಣ ಏನು? ಬ್ಯಾಟರಿ ಬ್ಲಾಸ್ಟ್ ಆಯ್ತಾ ಅಥವಾ ಇಲ್ಲೆಲ್ಲಾದ್ರೂ ಬಾಂಬ್ ಇಟ್ಟಿದ್ರಾ? ಬಾಗಲಕೋಟೆಯ ಹಿಪ್ಪರ್ಗಿಯಲ್ಲಿ ಆಗಿದ್ದೇನೋ ಅಸಲಿಗೆ ಅನ್ನುವಂಥದ್ದು ಇನ್ನೂ ಕೂಡ ಯಕ್ಷ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ವೈನ್ ಶಾಪ್ ಮುಂದೆ ಕಾರನ್ನ ನಿಲ್ಲಿಸಲಾಗಿರುತ್ತೆ. ಅದಾದ ಮೇಲೆ ಸ್ಫೋಟ ಆಗುತ್ತೆ. 200 ಮೀಟರ್ ಹಾರು ಬಿದ್ದಿದೆ ಕಾರ್ನ ಅವಶೇಷಗಳು ಬಡ್ದು ಓರ್ವ ವ್ಯಕ್ತಿಗೆ ಗಾಯ ಕೂಡ ಆಗಿರುವುದು. ಸ್ಫೋಟದ ತೀವ್ರತೆಗೆ ಸುತ್ತಮುತ್ತ ಕರೆಂಟ್ ಕಟ್ ಆಗಿದೆ. ಸಂಪೂರ್ಣವಾಗಿ ಕ್ರಾಶ್ ಆಗಿದೆ ಸಿಸಿಟಿವಿಯ ಸ್ಕ್ರೀನ್. ಇಲ್ಲಿ ಯಾರೋ ಬಾಂಬ್ ಇಟ್ಟಿರಬಹುದು ಅನ್ನೋ ಶಂಕೆ ಕೂಡ ವ್ಯಕ್ತ ಆಗ್ತಿದೆ. ಸೊ ಹಾಗಾಗಿ ಬಾಂಬ್ ನಿಷ್ಕ್ರಿಯ ದಳದಿಂದ ಪರಿಶೀಲನೆ ನಡೆಸಲಾಗ್ತಾ ಇದೆ. ಸೋಂಕು ತಜ್ಞರ ತಂಡದಿಂದಲೂ ಕೂಡ ಪರಿಶೀಲನೆ ಆಗ್ತಾ ಇದೆ. ಜಯಶ್ರೀ ಹನುಮಂತ ಅವರಿಗೆ ಸೇರಿದಂತಹ ಕಾರ್ ಇದು. ಕಾರ್ ಬ್ಲಾಸ್ಟ್ ಆಗೋದಕ್ಕೆ ಕಾರಣ ಏನು? ಬ್ಯಾಟರಿ ಬ್ಲಾಸ್ಟ್ ಆಗಿದೆಯಾ ಅಥವಾ ಯಾರಾದರೂ ಬಾಂಬ್ ಇಟ್ಟಿದ್ದಾರಾ? ಸೋಕು ಟೀಮ್ ಬಂದಿದೆ. ಸೊ ಎಲ್ಲರೂ ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ, ಪರಿಶೀಲನೆ ಮಾಡ್ತಾ ಇದ್ದಾರೆ. ಜಯಶ್ರೀ ಹನುಮಂತ ಅವರಿಗೆ ಸೇರಿದಂತಹ ಕಾರ್ ಇದು. ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಾ. ಕಾರ್ ಬ್ಲಾಸ್ಟ್ ಆಗೋದು ಈ ಕಡೆ ಸಿಸಿಟಿವಿಯ ಸಂಪೂರ್ಣವಾಗಿ ಕ್ಯಾಮರಾನೇ ಪುಡಿ ಆಗಿ ಹೋಗ್ಬಿಟ್ಟೆ. ಅಂದ್ರೆ ಬ್ಲಾಸ್ಟ್ ನ ತೀವ್ರತೆ ಅಷ್ಟಿತ್ತು. ಮೇಲ್ನೋಟಕ್ಕೆ ಬ್ಯಾಟರಿ ಬ್ಲಾಸ್ಟ್ ಇರಬಹುದಾ ಅಥವಾ ಬಾಂಬ್ ನ ಬ್ಲಾಸ್ಟ್ ಇರಬಹುದಾ? ಎರಡು ಶಂಕೆಗಳು ವ್ಯಕ್ತ ಆಗ್ತಾ ಇದೆ. ಅಂದ್ರೆ ಇಲ್ಲಿ ಬ್ಯಾಟರಿ ಬ್ಲಾಸ್ಟ್ಗಿಂತ ಇಲ್ಲಿ ಏನಾದರೂ ಬಾಂಬ್ ಇಟ್ಟು ಬ್ಲಾಸ್ಟ್ ಮಾಡಿರಬಹುದು ಅಂತ ಹೇಳಲಾಗ್ತಿದೆ. ಯಾಕಂದ್ರೆ ಬ್ಲಾಸ್ಟ್ ನ ತೀವ್ರತೆ ಅಷ್ಟಿತ್ತು. ಹಿಬ್ಬರಿಗೆಲ್ಲಿ ಒಂದು ಶಾಪ್ ಇತ್ತು. ಒಂದು ಶಾಪ್ನ ಡೈಲಿ ಹೋಗೋದು ಬರೋದು ಮಾಡ್ತೀನಿ.
ಮತ್ತು ನಾನು ನಿನ್ನೆ 4:30 ಗಂಟೆಗೆ ರಬಕವಿಂದ ಇಬ್ಬರಿಗೆ ಬಂದ ಗಾಡಿ ಹಚ್ಚಿದ್ನಿ. ರಾತ್ರಿ 10:40ಕ್ಕೆ ನಾ ಮನೆಗೆ ಹೋಗ್ಬೇಕಂತೆ ಕ್ಯಾಶ್ ಜೋಡಿಸ್ಕೊಂಡು ಹೋಗ್ಬೇಕು ಅನ್ಬಿಡ್ದ ಧಮ್ ಮತ್ತು ಸ್ಫೋಟ ಆಯ್ತು. ಮತ್ತು ಅದ್ರ ಸ್ಪೇರ್ಸ್ಗಳು ಅಂದರು 200 ಫೂಟ್ 300 ಫೂಟ್ ತನಕ ದೂರ ಹೋಗಿ ಬಿದ್ದವು. ಗಾಡಿ ಎಲ್ಲ ಇಂಜಿನ್ನದೆಲ್ಲ ಪಾರ್ಟ್ಸ್ ಎಲ್ಲ ಒಡೆದು ಹೋಗ್ಯಾವು. ಕಾರಿನ ಇಂಜಿನ್ ಅಥವಾ ಬ್ಯಾಟರಿ ಸ್ಫೋಟ ಆಗಿರೋ ಶಂಕೆ ವ್ಯಕ್ತವಾಗ್ತಾ ಇದೆ. ಸಿಸಿಟಿವಿ ಮತ್ತು ಕಾಲ್ ಸಿಡಿಆರ್ ಪರಿಶೀಲನೆ ಮಾಡಿದ್ದೀವಿ. ಬಾಗಲಕೋಟೆ ಎಸ್ಪಿ ಸಿದ್ಧಾರ್ಥ್ ಗೋಯಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೀಗೆ ಆಲ್ರೆಡಿ ಪ್ರಾಥಮಿಕ ತನಿಖೆಯನ್ನು ಮಾಡಬೇಕೆಲ್ಲವೂ ಮಾಡಿದ್ದೀವಿ. ಟವರ್ ಡಂಪನ್ನು ಎತ್ತಿದ್ದೀವಿ. ಕಾರ್ ಬಳಿ ಯಾರು ಕೂಡ ಹೋಗಿರೋದು ಕಂಡು ಬಂದಿಲ್ಲ. ಬಾಂಬ್ ನಿಷ್ಕ್ರಿಯ ದಳ ಸೋಕೋ ಟೀಮ್ ಪರಿಶೀಲನೆ ಮಾಡ್ತಾ ಇದ್ದಾರೆ. ಹೀಗಂತ ಬಾಗಲಕೋಟೆಯ ಎಸ್ಪಿ ಸಿದ್ಧಾರ್ಥ್ ಗೋಯಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 2 ಪಾಯಿಂಟ್ಸ್, ಅದರಲ್ಲಿ 2 ಪಾಯಿಂಟ್ ನನ್ನ ಪ್ರಕಾರ ಅವರು ಇಮಿಡಿಯೇಟ್ಲಿ ಅವರು ನಮಗೆ ಫೋನ್ ಮಾಡಿದ್ರು. ಅವತ್ತು ನನಗೆ ಕೂಡ ಫೋನ್ ಬಂತು ಅಂತ ಇಮಿಡಿಯೇಟ್ ರಿಯಾಕ್ಷನ್ ಏನಾದರೂ ಬ್ಲಾಸ್ಟ್ ಆಗಿರ್ಬೋದು, ಏನಾದರೂ ಮಿಸ್ಟೇಕ್ ಆಗಿರ್ಬೋದು ಅಂತ ಅವ್ರದ್ದು ಇಮಿಡಿಯೇಟ್ ರಿಯಾಕ್ಷನ್ ಇತ್ತು. ಬಟ್ ಅವ್ರಿಗೆ ನಾವು ಇನ್ಕ್ವೈರಿ ಮಾಡುವಾಗ ಮೇಲ್ನೋಟಕ್ಕೆ ಇನ್ಕ್ವೈರಿ ಮಾಡುವಾಗ ಯಾವುದು ಸಸ್ಪೆಕ್ಟ್ ವ್ಯಕ್ತಿ ಇದ್ದರೆ ಅಥವಾ ಏನಾದರೂ ಆ ಥರ ಇದ್ದರೆ ಅದು ಅವರು ಕೂಡ ನಮಗೆ ಯಾರೂ ಹೇಳಿಲ್ಲ. ಸೆಕೆಂಡ್, ಆ ಕಾರ್ ನಮಗೆ ಇಂಪಾರ್ಟೆಂಟ್ ಪಾಯಿಂಟ್ ಏನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಟಿಲ್ ದ ಟೈಮ್ ಅವರು 4:30ಗೆ ಕಾರಲ್ಲಿ ಪಾರ್ಕ್ ಮಾಡಿದ್ರು. ಅಪ್ ಟು 10:45 ಅಲ್ಲಿ ತನಕ ಕಾರ್ ಬ್ಲಾಸ್ಟ್ ಆಯಿತು. ಇಟ್ ವಾಸ್ ಟೋಟಲಿ ಅಂಡರ್ ಕವರೇಜ್ ಆಫ್ CCTV ಕ್ಯಾಮ್ರಾ. ಅವರ ಅಂಗಡಿದು CCTV ಕ್ಯಾಮ್ರಾ ಮುಂದೆ ಇತ್ತು, ಅವರ ಕಣ್ಣು ಮುಂದೆ ಇತ್ತು. ಆ CCTV ಕ್ಯಾಮ್ರಾ ನಾವು ಪೂರ್ತಿ ಪರಿಶೀಲನೆ ಮಾಡುವಾಗ ನಮಗೆ ಯಾವುದೋ ಸಸ್ಪೆಕ್ಟ್ ವ್ಯಕ್ತಿ ಕಂಡು ಬಂದಿಲ್ಲ. ಅದನ್ನು ನಾವು ಎಲ್ಲ ರೀತಿ ಪರಿಶೀಲನೆ ಮಾಡ್ತಾ ಇದ್ದೀವಿ. ನಮ್ಮ ಬಾಂಬ್ ಡಿಸ್ಪೋಸಲ್ ಹುಬ್ಳಿಯಿಂದ ಬರ್ತಾ ಇದೆ, ಅವರು ಕೂಡ ಪರಿಶೀಲನೆ ಮಾಡ್ತಾರೆ. ಎಕ್ಸ್ಪ್ಲೋಸಿವ್ ಡಾಗ್ ಈಗಾಗಲೇ ನಮ್ಮಲ್ಲಿ ಇತ್ತು, ಅವರು ಹೋಗಿದ್ದಾರೆ, ಅವರು ಕೂಡ ಚೆಕ್ ಮಾಡಿದ್ದಾರೆ ಅಂತ ಏನು ಇಂಡಿಕೇಶನ್ ಬರುತ್ತೆ. ಅಂದರೆ ಈ ಕಡೆ ಆ ಕಡೆ ಅದು ಕೂಡ ಬರ್ತಿಲ್ಲ. ನಮ್ಮ ASC ಚೆಕ್ ಟೀಮ್ ಇಲ್ಲಿ, ನಮ್ಮ ಸೋಕೋ ಟೀಮ್ ಇಲ್ಲಿ ಅಂತ ಕೂಡ ಬರಲಿಲ್ಲ. ಒಬ್ಬರು ಮೆಕ್ಯಾನಿಕ್ ಕೂಡ ನಾವು ಇದರಲ್ಲಿ ಕರೆದಿದ್ದೀವಿ. ಇದರಲ್ಲಿ ಏನಿದೆ 2 ರೀತಿ ಡ್ಯಾಮೇಜ್ ಆಗಿದೆ. ಒಂದು ಬ್ಲಾಸ್ಟಿಂದ ಇನಿಷಿಯಲ್ ಡ್ಯಾಮೇಜ್, ಮತ್ತು ಕಾರ್ ಪಲ್ಟಿ ಆಗುವಾಗ ಸೆಕೆಂಡ್ ಡ್ಯಾಮೇಜ್. ಯಾವ ಫಸ್ಟ್ ಡ್ಯಾಮೇಜ್ ಇದೆ, ಯಾವ ಸೆಕೆಂಡ್ ಡ್ಯಾಮೇಜ್ ಇದೆ, ಅಲ್ಲಿಂದ ಎಕ್ಸಾಕ್ಟ್ ಬ್ಲಾಸ್ಟ್ ಯಾವ ಪಾಯಿಂಟಲ್ಲಿ ಆಯಿತು ಅದು ಸ್ವಲ್ಪ ಲೊಕೇಟ್ ಆಗೋಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. 2 ಪಾಯಿಂಟ್. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ. ಮಂಜುನಾಥ್, ಈಗ ಪ್ರಾಥಮಿಕ ತನಿಖೆ ಆಗ್ತಾ ಇದೆ, ಸೋಕೋ ಟೀಮ್ ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟಿದೆ. ಸೊ ಮೇಲ್ನೋಟಕ್ಕೆ ಯಾಕಾಗಿ ಆಗಿರಬಹುದು ಬ್ಲಾಸ್ಟ್ ಅನ್ನುವಂಥ ಮಾಹಿತಿ ಏನಾದರೂ ಸಿಗ್ತಾ ಇದೆಯಾ, ಹೇಗೆ? ಧನುಶ್ರೀ, ನಿನ್ನೆ ರಾತ್ರಿ 10:00 ನಡೆದಂತಹ ಈ ಒಂದು ಘಟನೆಯಿಂದಾಗಿ ಸದ್ಯಕ್ಕೆ ಇದೀಗ ಒಂದು ಸುತ್ತಮುತ್ತ ಪ್ರದೇಶದಲ್ಲಿ ಒಂದು ರೀತಿಯಾಗಿ ಆತಂಕದ ವಾತಾವರಣ ಮನೆ ಮಾಡಿದೆ ಅಂತ ಹೇಳ್ಬೇಕಾಗುತ್ತೆ. ಯಾಕಂತಂದ್ರೆ ಆ ಸ್ಫೋಟದ ತೀವ್ರತೆ ಅಷ್ಟರ ಮಟ್ಟಿಗೆ ದೊಡ್ಡ ಪ್ರಮಾಣದಲ್ಲಿ ಇತ್ತು ಅಂತ ಹೇಳಿ ಗೊತ್ತಾಗ್ತಾ ಇದೆ. 10:30 ಸುಮಾರಿಗೆ ಬಾರ್ನ ಮಾಲೀಕ ತನ್ನ ಬಾರ್ನಲ್ಲಿ ಕ್ಲೋಸ್ ಮಾಡಿಕೊಂಡು ದುಡ್ಡಿನೊಂದಿಗೆ ಮನೆಗೆ ಹೋಗ್ಬೇಕು ಅನ್ನುವಂತಹದಕ್ಕೆ ಸಿದ್ಧತೆ ಮಾಡ್ಕೊಂಡಾಗ ಏಕಾಏಕಿಯಾಗಿ ಕಾರ್ ಬ್ಲಾಸ್ಟ್ ಆಗಿದೆ. ದೊಡ್ಡದಾದಂತಹ ಶಬ್ದ ಕೇಳಿದೆ. ಶಬ್ದ ಸುಮಾರು 3 ಕಿಲೋಮೀಟರ್ 4 ಕಿಲೋಮೀಟರ್ ದೂರದವರೆಗೂ ಕೇಳಿದೆ ಅನ್ನುವಂತಹ ಮಾಹಿತಿ ಇದೆ. ಆ ಸ್ಫೋಟದ ರಭಸಕ್ಕೆ ಕಾರ್ ಏನಿದೆ ಅದು ಸುಮಾರು 10 ಅಡಿಯಷ್ಟು ಎತ್ತರಕ್ಕೆ ಹಾರಿ ಬಿದ್ದಿದೆ ಅನ್ನುವಂಥದ್ದು ಕೂಡ ಗೊತ್ತಾಗಿದೆ. ಇದರಿಂದಾಗಿನೇ ಸುಮಾರು 100-150 ಅಡಿಯಷ್ಟು ದೂರದವರೆಗೆ ಆ ಕಾರಿನ ಅವಶೇಷಗಳು ಕೂಡ ಸಿಡಿದು ಬಿದ್ದಿದ್ದಾವೆ ಮತ್ತು ಪಕ್ಕದಲ್ಲೇ ಇದ್ದಂತಹ ಮನೆಗಳ ಗೋಡೆ ಬಿರುಕ್ಬಿಟ್ಟಿದೆ ಮತ್ತು ಸೀಟ್ಗಳು ಕೂಡ ಹಾರಿದಾವೆ. ಇದರಲ್ಲಿ ಒಬ್ಬ ವ್ಯಕ್ತಿಗೆ ಗಾಯ ಆಗಿದೆ ಅಂತದ್ದು ಕೂಡ ತಿಳಿದು ಬಂದಿರುವಂತದ್ದು. ಆತನಿಗೆ ಕಾರಿನ ಅವಶೇಷಗಳು ಬಡಿದಿರೋದ್ರಿಂದಾಗಿ ಸಣ್ಣ ಪುಟ್ಟ ಗಾಯ ಆಗಿದೆ. ಆತನಿಗೂ ಕೂಡ ತಾಲೂಕು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಈ ಒಂದು ಘಟನೆ ತಿಳಿತಾ ಇದ್ದಂತೆಯೇ ಸ್ಥಳಕ್ಕೆ SP ಸಿದ್ಧಾರ್ಥ್ ಗೋಯಲ್ ಸೇರಿದಂತೆ ಅನೇಕ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ. ಸೂಕೋ ಟೀಮ್ ಕೂಡ ಭೇಟಿ ನೀಡಿದೆ, ಪರಿಶೀಲನೆ ನಡೆಸ್ತಾ ಇದ್ದಾರೆ. ಸದ್ಯಕ್ಕೆ ಪ್ರಾಥಮಿಕವಾಗಿ ಅನುಮಾನ ವ್ಯಕ್ತವಾಗಿರುವಂತದ್ದು ಏನಂತಂದ್ರೆ ಈ ಕಾರ್ನಲ್ಲಿ ಇರ್ತಕ್ಕಂಥದ್ದು ಇಂಜಿನ್ ಅಥವಾ ಬ್ಯಾಟರಿಯಿಂದಾಗಿ ಈ ರೀತಿಯಾಗಿ ಸ್ಫೋಟ ಸಂಭವಿಸಿರಬಹುದು ಅಂತ ಹೇಳಿ ಒಂದು ರೀತಿಯಾಗಿ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಈ ಕಾರ್ ಡೀಸೆಲ್ ಕಾರ್ ಆಗಿರೋದ್ರಿಂದಾಗಿ ಇಂಜಿನ್ ನಲ್ಲಿ ಏನಾದ್ರೂ ಸಮಸ್ಯೆ ಇತ್ತಾ ಅಥವಾ ಬ್ಯಾಟರಿ ಇತ್ತಾ ಅನ್ನೋಂಥದ್ದು ಇದ್ರೂ ಕೂಡ ಇಷ್ಟು ದೊಡ್ಡ ಪ್ರಮಾಣದ ಸ್ಫೋಟ ಯಾವ ರೀತಿಯಾಗಿ ಸಂಭವಿಸ್ತು ಅನ್ನೋಂಥದ್ದು ಪೊಲೀಸರಿಗೂ ಕೂಡ ಇದು ಒಂದು ರೀತಿಯಾಗಿ ಅನುಮಾನಕ್ಕೆ ಕಾರಣ ಆಗಿರುವಂತದ್ದು. ಅದೇ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಇದೀಗ ಹುಬ್ಬಳ್ಳಿಯಿಂದ ಬಾಂಬ್ ನಿಷ್ಕ್ರಿಯ ದಳವನ್ನು ಕೂಡ ಕರೆಸಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಮೊದಲಿಗೆ ಸ್ಫೋಟ ಆಗಿದೆ, ಅದಾದ ಬಳಿಕ ಕಾರ್ ಮೇಲಿಂದ ಕೆಳಗೆ ಬಿದ್ದಂತ ಸಂದರ್ಭದಲ್ಲೂ ಕೂಡ ಬೇರೆ ಬೇರೆ ಕಡೆ ಆ ಒಂದು ಅವಶೇಷಗಳು ಸಿಡಿದು ಏನು ಅಲ್ಲಿರ್ತಕ್ಕಂಥದ್ದಕ್ಕೆ ಹಾನಿಯಾಗಿದೆ. ಆ ಎಲ್ಲ ವಸ್ತುಗಳನ್ನು ಕೂಡ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಇದಕ್ಕೆ ಏನ್ ಕಾರಣ ಅನ್ನೋದ್ರ ಬಗ್ಗೆ ಪತ್ತೆ ಮಾಡೋದಕ್ಕೆ ಪೊಲೀಸರು ಮುಂದಾಗಿರುವಂತದ್ದು. ಅನುಶ್ರೀ, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ. ಹಾಸನದ ಮಾವಿನಕೆರೆಯಲ್ಲಿ ಇದೇ 30ಕ್ಕೆ ಚೆನ್ನಮ್ಮನವರ 11ನೇ ದಿನದ ಕಾರ್ಯ ನಡೀತಾ ಇದೆ. ಪತ್ನಿ ಸಮಾಧಿ ಸ್ಥಳಕ್ಕೆ ಬೆಳಗ್ಗೆಯೇ ಭೇಟಿ ನೀಡಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡರು. ತಾಯಿ ಚೆನ್ನಮ್ಮ ಸಮಾಧಿ ಸ್ಥಳಕ್ಕೆ HD ಕುಮಾರಸ್ವಾಮಿ ರೇವಣ್ಣ ಭೇಟಿಯನ್ನ ಕೊಟ್ಟಿದ್ದಾರೆ. ಅಣ್ಣ ರೇವಣ್ಣ ಜೊತೆಗೆ ಕಾರ್ಯಕ್ರಮದ ಬಗ್ಗೆ ಸಮಾಲೋಚನೆ ನಡೆಸಿದ್ದಾರೆ. HD ಕುಮಾರಸ್ವಾಮಿ, ಲಕ್ಷಾಂತರ ಜನರಿಗೆ ಊಟದ ವ್ಯವಸ್ಥೆಯನ್ನ ಮಾಡಿದ್ದೀವಿ. ದೇವೇಗೌಡರ ಕುಟುಂಬ, ಶಾಸಕ ಸ್ವರಪ್ರಕಾಶ್, MLC ಭೋಜೇಗೌಡ ಕೂಡ ಅವರ ಕುಟುಂಬಸ್ಥರಿಗೆ ಸಾಥ್ ಕೊಟ್ಟಿದ್ದಾರೆ. ಇದೇ 30ಕ್ಕೆ ಚೆನ್ನಮ್ಮನವರ 11ನೇ ದಿನದ ಕಾರ್ಯ ನಡೆಯಲಿದೆ. ಈಗಾಗಲೇ ಪತ್ನಿಯ ಸಮಾಧಿ ಬಳಿ HD ದೇವೇಗೌಡರಬಹುದು, ಅದರ ಜೊತೆಗೆ ಮಗ HD ರೇವಣ್ಣ, HD ಕುಮಾರಸ್ವಾಮಿ ಎಲ್ಲರೂ ಕೂಡ ಬಂದಿದ್ದಾರೆ. ಅದರ ಜೊತೆಗೆ ಸ್ಥಳೀಯ ಶಾಸಕರು ಕೂಡ
ದೇವೇಗೌಡರ ಕುಟುಂಬಸ್ಥರಿಗೆ ಸಾಥನ್ನು ಕೊಟ್ಟಿದ್ದಾರೆ. ಕಾರ್ಯಕ್ರಮ ಯಾವ ರೀತಿ ಆಗಬೇಕು, ಏನೆಲ್ಲ ವ್ಯವಸ್ಥೆಗಳಾಗಬೇಕು ಎಲ್ಲದರ ಬಗ್ಗೆ ಸ್ಥಳಕ್ಕೆ ಭೇಟಿ ಕೊಟ್ಟು ಸಮಾಧಿಗೆ ಕೈ ಮುಗಿದು ಮಾವಿನಕೆರೆ ಭಾಗದಲ್ಲಿ ಪರಿಶೀಲನೆಯನ್ನು ಮಾಡಿದ್ದಾರೆ. ಸಾಕಷ್ಟು ಜನರು ಬರುವಂತಹ ಸಾಧ್ಯತೆ ಇರುವಂತಹ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಾಗಬಾರದು. ಲಕ್ಷಾಂತರ ಜನರು ಬರ್ತಾರೆ, ಲಕ್ಷಾಂತರ ಜನರಿಗೂ ಕೂಡ ಇಲ್ಲಿ ಊಟದ ವ್ಯವಸ್ಥೆಯನ್ನ ಮಾಡಬೇಕು ಅಂತ ಹೇಳಿಕೊಂಡು ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಶಾಸಕ ಸ್ವರೂಪ್ ಪ್ರಕಾಶ್ ಹಾಗೆಯೇ MLC ಭೋಜೇಗೌಡರು ಕೂಡ ಸ್ಪಾಟಿಗೆ ಭೇಟಿ ಕೊಟ್ಟಿದ್ದಾರೆ. ಚೆನ್ನಮ್ಮನವರ 11ನೇ ದಿನದ ಕಾರ್ಯ 30ನೇ ತಾರೀಕು ನಡೆಯಲಿದೆ. ಮೊನ್ನೆಯಷ್ಟೇ ಅವರ ಅಂತ್ಯಕ್ರಿಯೆಯ ಸಂದರ್ಭದಲ್ಲೂ ಕೂಡ ಸಾವಿರಾರು ಜನರು ಆ ಭಾಗಕ್ಕೆ ಹೋಗಿ ಮಾವಿನಕೆರೆಗೆ ಹೋಗಿ ಚೆನ್ನಮ್ಮನವರ ಅಂತಿಮ ದರ್ಶನ ಪಡ್ಕೊಂಡು, ಅಂದರೆ ಬೆಂಗಳೂರಿನಿಂದ ಪಾದಯಾತ್ರೆ ಸಾಗುವ ಮಾರ್ಗದುದ್ದಕ್ಕೂ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಚೆನ್ನಮ್ಮನವರನ್ನು ನೋಡಬೇಕು, ಕೊನೆಯ ಕ್ಷಣದಾಗ ನೋಡಬೇಕು ಅಂತ ಹೇಳಿಕೊಂಡು ಅವರ ಅಭಿಮಾನಿಗಳು, ಕಾರ್ಯಕರ್ತರು ಎಲ್ಲರೂ ಕೂಡ ಬಂದಿದ್ರು. ಅದರ ಜೊತೆಗೆ ಮಾವಿನಕೆರೆಗೂ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಚೆನ್ನಮ್ಮನವರನ್ನ ಕಣ್ತುಂಬಿಕೊಳ್ಬೇಕು, ಅಂತ್ಯಕ್ರಿಯೆಯಲ್ಲಿ ನಾವು ಕೂಡ ಪಾಲ್ಗೊಳ್ಬೇಕು ಅಂತ ಹೇಳಿಕೊಂಡು ಅಲ್ಲಿ ಕೂಡ ಸುಮಾರು ಜನರು ಬಂದಿದ್ರು. ಸೊ ಅದೇ ರೀತಿ ಅವರ 11ನೇ ದಿನದ ಕಾರ್ಯಕ್ಕೂ ಕೂಡ ಲಕ್ಷಾಂತರ ಜನರು ಬರುವಂತಹ ನಿರೀಕ್ಷೆ ಇದೆ. ಸೊ 11ನೇ ದಿನದ ಕಾರ್ಯಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳಾಗಬೇಕಲ್ವಾ. ಆ ನಿಟ್ಟಿನಲ್ಲಿ HD ರೇವಣ್ಣ ಹಾಗೂ HD ಕುಮಾರಸ್ವಾಮಿ ಅವರು ಕೈ ಹಿಡ್ಕೊಂಡು ನಡೆದುಕೊಂಡು ಹೋಗ್ತಾ HD ರೇವಣ್ಣ ವಿವರಿಸ್ತಾ ಯಾವ ಭಾಗದಲ್ಲಿ ಏನೇನೆಲ್ಲ ವ್ಯವಸ್ಥೆ ಇರುತ್ತೆ ಅಂತ ತೋರಿಸ್ಕೊಡ್ತಾ ಇದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಕೃಷ್ಣಮೂರ್ತಿ, ಈಗ 11ನೇ ದಿನದ ಕಾರ್ಯಕ್ಕೆ ಯಾವ ರೀತಿ ಸಿದ್ಧತೆಗಳಾಗ್ತಾ ಇದೆ, ಎಷ್ಟು ಜನ ಬರುವಂತಹ ಅಂದಾಜಿದೆ? ಧನುಶ್ರೀ, ಈಗಾಗಲೇ ಸ್ಥಳಕ್ಕೆ ಕೇಂದ್ರ ಸಚಿವರಾಗಿರ್ತಕ್ಕಂಥ HD ಕುಮಾರಸ್ವಾಮಿ ಅವರು ಆಗಮಿಸಿದ್ದಾರೆ. ರೇವಣ್ಣ ಮತ್ತು ಕುಮಾರಸ್ವಾಮಿ ಅವರು ಸ್ಥಳ ಪರಿಶೀಲನೆ ಕೂಡ ಮಾಡ್ತಿದ್ದಾರೆ. ಬೆಳಗ್ಗೆನೆ ಪತ್ನಿ ಚೆನ್ನಮ್ಮನವರ ಸಮಾಧಿ ಸ್ಥಳಕ್ಕೆ ಮಾಜಿ ಪ್ರಧಾನಿ HD ದೇವೇಗೌಡರು ಬಂದು ಅಲ್ಲಿ ಪೂಜೆಯನ್ನು ಕೂಡ ಸಲ್ಲಿಸಿದ್ರು. ಅದಾದ ನಂತರದಲ್ಲಿ ಕೇಂದ್ರ ಸಚಿವರು ಕೂಡ ಅವರನ್ನ ಸೇರ್ಕೊಂಡಿರ್ತಕ್ಕಂಥದ್ದು. ಇದೀಗ ಸುಮಾರು ಲಕ್ಷಾಂತರ ಜನ ಕಾರ್ಯಕರ್ತರು ಮತ್ತು ಅವರ ಅಭಿಮಾನಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ನಿರೀಕ್ಷೆಯನ್ನ ದೇವೇಗೌಡರ ಕುಟುಂಬ ಇಟ್ಕೊಂಡಿದೆ. 30ನೇ ತಾರೀಕು ಗುರುವಾರ ಏನು 11ನೇ ದಿನ ಆರಾಧನೆ ಕಾರ್ಯ ಚೆನ್ನಮ್ಮನವ್ರದ್ದು ನಡೆಸಿ ಈ ಕಾರ್ಯಕ್ರಮದಲ್ಲಿ ಈ ರಾಜ್ಯದ ಮೂಲೆಗಳಿಂದ ಕೂಡ ಜನಗಳು ಇಲ್ಲಿಗೆ ಆಗಮಿಸುವಂತ ನಿರೀಕ್ಷೆ ಇರೋದ್ರಿಂದ ಜಿಲ್ಲೆಯಲ್ಲೇ ಸಾಕಷ್ಟು ಜನ ಬರ್ತಾರೆ ಎಂಬಂತ ನಿರೀಕ್ಷೆಯಲ್ಲಿ ಸುಮಾರು 12,000ಕ್ಕಿಂತ ಹೆಚ್ಚು ಜನ ಒನ್ ಟೈಮ್ ಊಟ ಮಾಡುವಂತ ವ್ಯವಸ್ಥೆಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಥ್ಯಾಂಕ್ ಯು ಕೃಷ್ಣಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ.